ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ವಾರದಲ್ಲಿ ನಾನು ಕೊರಿಯರ್ ಹಾಕಿರೋ ಅಂಥ ಗಿಡಗಳಲ್ಲಿ ಅದರಲ್ಲಿ ಇದು ನೆಟ್ ಪ್ಯಾಕ್ ಇಲ್ಲದೆ ಇರೋಂತಹ ಗಿಡಗಳಿಗೆ ನಾನು ಒಂದು ದಾರ ಕಟ್ಟಿರ್ತೀನಿ. ಆ ದಾರನ ನೀವು ಏನೋ ಕಟ್ಟಿದ್ದಾರೆ ಅಂತ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ನೆಟ್ ಪ್ಯಾಕ್ ಇಲ್ಲದೆ ಇರೋಂತಹ ಗಿಡಗಳಿಗೆ ದಾರನ ಕಟ್ಟಿರ್ತೀನಿ. ನೀವು ಅದನ್ನು ಗಮನಿಸಿ ನೀವು ಹಂಗೇ ಡೈರೆಕ್ಟಾಗಿ ರಿಪೋರ್ಟ್ ಮಾಡ್ಕೊಳ್ಳಿ. ಯಾಕೆ ಈ ಥರ ದಾರ ಕಟ್ಟಿದ್ದೀನಿ ಅಂದರೆ, ತುಂಬ ಜನ ಏನು ಮಾಡ್ತೀರಾ, ನೆಟ್ ಪ್ಯಾಕ್ ತೆಗೆದು ನಾವು ರಿಪೋರ್ಟ್ ಮಾಡಿದ್ರೆ ಅದು ಗಿಡ ಬದುಕೋದಿಲ್ಲ ಅಕ್ಕ, ಸತ್ತೋಗುತ್ತೆ ಅಂತ ಹೇಳ್ತೀರಲ್ಲ. ಹಂಗಾಗಿ ನಿಮಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಈ ಥರ ದಾರನ ಕಟ್ಟಿ ಕಳಿಸಿರ್ತೀನಿ. ಒಬ್ಬರು 10-15 ಗಿಡ ಬುಕ್ ಮಾಡಿಕೊಂಡಿರ್ತಾರೆ. ಅದರಲ್ಲಿ 15 ಗಿಡದಲ್ಲಿ ಒಂದು 5 ಗಿಡಕ್ಕಾದರೂ ನೆಟ್ ಪ್ಯಾಕ್ ಇರೋದಿಲ್ಲ. ಅಂಥ ಗಿಡಗಳಿಗೆ ನಾನು ದಾರನ ಕಟ್ಟಿದ್ದೀನಿ, ಒಂದು ವೈಟ್ ದಾರ ಕಟ್ಟಿದ್ದೀನಿ. ಗಮನಿಸಿ ನೀವು. ಕೊರಿಯರ್ ಹಾಕಿದ್ಮೇಲೆ ನಾನು ಬಿಲ್ ವಾಟ್ಸಪ್ ಮಾಡ್ತೀನಿ ನಿಮಗೆ. ಕೊರಿಯರ್ ಅವರು ನಿಮಗೆ ಫೋನ್ ಮಾಡ್ತಾರೆ, ನೀವು ಫೋನ್ ರಿಸೀವ್ ಮಾಡೋದಿಲ್ಲ. ನಂದೊಂದು ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ, ದಯವಿಟ್ಟು ಯಾರೂ ಫೋನ್ ರಿಸೀವ್ ಮಾಡ್ದಂಗೆ ಇರಬೇಡಿ. ನೀವು ಗಿಡ ಬುಕ್ ಮಾಡಿದ್ಮೇಲೆ ಅವರು ಫೋನ್ ಮಾಡ್ತಾರೆ, ಫೋನ್ ಮಾಡಿದಾಗ ನೀವು ಫೋನ್ ರಿಸೀವ್ ಮಾಡಿ. ದಯವಿಟ್ಟು ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದು ಅನ್ನನ್ ನಂಬರು ಅಂದ್ಕೊಂಡು ನೀವು ಫೋನ್ ರಿಸೀವ್ ಮಾಡ್ದಂಗೆ ಇರಬೇಡಿ. 2 ದಿನ ನೋಡಿ, ನಿಮಗೆ ಅದು ಕೊರಿಯರ್ ತಲುಪಿಲ್ವಾ, ನನಗೆ ಅಟ್ಲೀಸ್ಟ್ ಒಂದು ಮೆಸೇಜ್ ಆದರೂ ಹಾಕಿ ನನಗೊಂದು ಫೋನ್ ಮಾಡಿ, ನಾನು ವಿಚಾರಿಸ್ಬಿಟ್ಟು ತಿಳಿಸ್ತೀನಿ. ನೀವು ಅದನ್ನೂ ಮಾಡಲ್ಲ, 1 ವಾರ ತನಕ ಸುಮ್ಮನೆ ಇರ್ತೀರಾ, ಆಮೇಲೆ ಹೇಳ್ತೀರಾ ಅಕ್ಕ ನನಗೆ ಗಿಡ ಬಂದಿಲ್ಲ. ಈ ಥರ ತಪ್ಪೆಲ್ಲ ಯಾರೂ ಮಾಡಬೇಡಿ. ಯಾಕೆಂದರೆ ಈ ಥರ ಸುಮಾರು ಆಗಿದ್ದಾವೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ದಯವಿಟ್ಟು ಅವ್ರು ಫೋನ್ ಮಾಡಿದಾಗ ಫೋನ್ ರಿಸೀವ್ ಮಾಡಿ ಗಿಡಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಬೇರೆ ಏನಾದರೂ ಗೊಬ್ಬರನೋ ಅಥವಾ ಬಟ್ಟೆಗಳಾದರೆ ಪರವಾಗಿಲ್ಲ, 1 ವಾರ ಲೇಟ್ ಆದ್ರೂ ಏನೂ ಸಮಸ್ಯೆ ಆಗೋದಿಲ್ಲ. ಇವು ಗಿಡಗಳಾಗಿರೋ ಕಾರಣ ದಯವಿಟ್ಟು ನಾನು ಮತ್ತೆ ಹೇಳ್ತಿದ್ದೀನಿ, ಅವರು ಫೋನ್ ಮಾಡಿದಾಗ ರಿಸೀವ್ ಮಾಡಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವೇ ನಿಮ್ಮ ಫೋನಲ್ಲಿ ಅದು ಟ್ರ್ಯಾಕಿಂಗ್ ನಂಬರ್ ಇರುತ್ತೆ, ಆ ಟ್ರ್ಯಾಕಿಂಗ್ ನಂಬರ್ ಹಾಕ್ಬಿಟ್ಟು ನೀವು ಚೆಕ್ ಮಾಡ್ಬೋದು, ನಿಮ್ಮ ಕೊರಿಯರ್ ಎಲ್ಲಿರುತ್ತೆ ಅಂತ ತೋರಿಸ್ತದೆ ಅದರಲ್ಲಿ. ಕೆಲವೊಂದು ಊರುಗಳಿಗೆಲ್ಲ 1 ದಿನಕ್ಕೆ ಹೊರಟೋಗಿರುತ್ತೆ. ನಾನು ಸೋಮವಾರ ಸಂಜೆ ಕೊರಿಯರ್ ಹಾಕಿರ್ತೀನಿ, ಮಂಗಳವಾರ ಮಧ್ಯಾಹ್ನ ಅಷ್ಟರೊಳಗೇ ಕೆಲವೊಂದೊಂದು ಊರುಗಳಿಗೆಲ್ಲ ಸಿಕ್ಕಿರುತ್ತೆ. ಅವ್ರು ಫೋನ್ ಮಾಡಿದಾಗ ದಯವಿಟ್ಟು ಫೋನ್ ರಿಸೀವ್ ಮಾಡಿ. ಇವತ್ತು ಯಾವ್ಯಾವ ಗಿಡಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇದು ಪರ್ಪಲ್ಲು ಅಂದರೆ ಡಬಲ್ ಪೇಟಲು, ತುಂಬಾ ಚೆನ್ನಾಗಿದೆ. ಇದರಲ್ಲೂ ಅಷ್ಟೇ ಸ್ವಲ್ಪ ಗಿಡಗಳೇ ಉಳಿದಿದೆ. ಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಇದು 9 ಸುತ್ತಿನ ಮಲ್ಲಿಗೆ ಹೂವು. ಇದರಲ್ಲೂ ಅಷ್ಟೇ 2 ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಹೂವಂತೂ ತುಂಬ ದಪ್ಪನಾಗಿರುತ್ತೆ. ಒಂದು 10 ಹೂವು ಪೋಣಿಸಿದ್ರೂ ಸಾಕು, ಒಂದು ಮೊಳದಷ್ಟು ಹೂವಾಗುತ್ತೆ. ಈ ಹೂವು ಅಷ್ಟೇ ನಿಮಗೆ ಮಾರ್ಕೆಟಲ್ಲೆಲ್ಲೂ ಸಿಗೋದಿಲ್ಲ. ಸೂಜ್ ಮಲ್ಲಿಗೆ ಆಗಿರ್ಬೋದು, ಮತ್ತು ಪಿಂಕು ಕಾಕ್ಟ ಬರುತ್ತಲ್ಲ ಅದಾಗಿರ್ಬೋದು, ಮತ್ತು ಈ ಥರ 9 ಸುತ್ತಿನ ಮಲ್ಲಿಗೆ ಹೂವು ಆಗಿರ್ಬೋದು, ಇದು ಯಾವುದು ನಿಮಗೆ ಮಾರ್ಕೆಟಲ್ಲಿ ಸಿಗೋದಿಲ್ಲ. ನಾವೇ ಗಿಡ ತಗೊಬಂದು ಗಾರ್ಡನಲ್ಲಿ ಹಾಕೊಂಡಾಗ ನಮಗೆ ಬೇಕಾದಾಗ ನಮಗೆ ಹೂವೆಲ್ಲ ಸಿಗುತ್ತೆ. ದಾಸವಾಳದಲ್ಲಂತೂ ತುಂಬಾ ರೇರ್ ಕಲರ್ಗಳೆಲ್ಲ ಇದೆ, ತುಂಬಾ ಚೆನ್ನಾಗಿದ್ದಾವೆ ನೋಡಿ. ಇದೇ ಒಂಥರ ಅಂದರೆ ಸುತ್ತಲೂ ಒಂಥರ ಎಲ್ಲೋ ಇದೆ, ಮತ್ತು ಇನ್ನು ರೆಡ್ಡು, ಈ ಥರ ಎಲ್ಲ ಚೆನ್ನಾಗಿದ್ದಾವೆ. ಇನ್ನು ಹಣ್ಣಿನ ಗಿಡಗಳು ಅಷ್ಟೇ ಎಲ್ಲ ಖಾಲಿ ಆದವು. ಇನ್ನು ಒಂದೊಂದಿದೆ, ಒಂದೊಂದೇ ಗಿಡ ಉಳ್ಕೊಂಡಿರೋದು. ಹಾಗಾಗಿ ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ, ಇನ್ನೂ ಸೀಬೆ ಗಿಡ, ಮತ್ತು ದಾಳಿಂಬೆ ಗಿಡ, ಮತ್ತು ಮಾವಿನ ಗಿಡ, ಮತ್ತು ಸ್ಟಾರ್ ಫ್ರೂಟ್ಸು, ದಾಳಿಂಬೆ ಗಿಡ, ಇಷ್ಟು ಗಿಡಗಳಿದೆ. ಅಂದರೆ ಒಂದೊಂದೇ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದು ಗಾರ್ಡೇನಿಯಮ್ ಅಂತ ಹೂವು, ತುಂಬ ಚೆನ್ನಾಗಿದೆ. ಅದು ಸ್ಮೆಲ್ ಅಂತೂ ನಂಗೆ ನಿಜಕ್ಕೂ ಇದು ಸ್ಮೆಲ್ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಅದು ಹೂವು ನಾವು ಮೂಸ್ ನೋಡಿದಾಗ್ಲೇ ತುಂಬ ಚೆನ್ನಾಗಿದೆ, ಘಮ ಅನ್ನುತ್ತೆ ಅದು. ಇನ್ನು ಇದು ಪನ್ನೀರ್ ಪತ್ರೆ ಗಿಡ, ಇದು ಅಷ್ಟೇ ತುಂಬ ಸ್ಮೆಲ್ಲೆಲ್ಲ ಇರುತ್ತೆ. ನಾವು ಹೂವಿನ ಜೊತೆಲ್ಲ ಕಟ್ಟಿದ್ರೆ ಚೆನ್ನಾಗೂ ಸಹ ಇರುತ್ತೆ. ಇನ್ನು ದವನ ಮೊರ್ಗ ಇದೆಲ್ಲ ಇದೆ. ಇನ್ನು ಇದು ಮಧುಮಾಲತಿ, ಇದಂತೂ ಕೇಳಂಗೆ ಇಲ್ಲ ಬಿಡಿ, ಅಷ್ಟು ಚೆನ್ನಾಗೇ ಹೂವು ಬಿಡುತ್ತೆ ನೋಡಿ. ಒಂದು ಗಿಡದಲ್ಲಿ ಎಷ್ಟು ಕಲರ್ ಹೂವೆಲ್ಲ ಬಿಡುತ್ತೆ. ಇದೂ ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮ ಗಾರ್ಡನಲ್ಲಿ ಹಾಕೊಂಡಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ಅದರಲ್ಲೂ ಕಲರ್ಫುಲ್ಲಾಗಿ ಹೂವು ಇರುತ್ತಲ್ಲ, ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಇದು ರೋಸ್ಮೇರಿ. ಈ ರೋಸ್ಮೇರಿನ ಎಣ್ಣೆಗೆಲ್ಲ ಹಾಕ್ಬಿಟ್ಟು ನಾವು ಕೊಬ್ಬರಿ ಎಣ್ಣೆಲಿ ಹಾಕಿ ಕುದಿಸ್ಬಿಟ್ಟು ನಾವು ತಲೆಗೆ ಹಚ್ಚಿತು ಅಂದರೆ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ನೋಡಿ, ಇದೇ ಒಂಥರ ಕಲ್ಲರು ದಾಸವಾಳ, ಅದು ಚೆನ್ನಾಗಿದೆ. ಇನ್ನು ದಾಳಿಂಬೆ ಗಿಡನೂ ಅಷ್ಟೇ ಒಂದೊಂದೇ ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಆಮೇಲೆ ಅಕ್ಕ ನನಗೆ ಹಣ್ಣಿನ ಗಿಡ ಬೇಕಿತ್ತು ಅಂತಿರಲ್ಲ, ಅದಕ್ಕೋಸ್ಕರ ತಿಳಿಸ್ತಿದ್ದೀನಿ. ಇನ್ನು ನೋಡಿ, ಇದು ಒಂಥರ ತುಂಬ ರೇರ್ ಕಲರು, ಚೆನ್ನಾಗಿದ್ದಾವೆ ಗಿಡಗಳಂತೂ. ಇನ್ನು ಇದು ಸೂಜ್ ಮಲ್ಲಿಗೆ ಹೂವು, ಇದು ಅಷ್ಟೇ ಒಂದೇ ಗಿಡ ಇರೋದು, ಎಲ್ಲ ಖಾಲಿ ಆಯಿತು. ಹಂಗಾಗಿ ಬೇಗ ಬುಕ್ ಮಾಡ್ಕೊಳ್ಳಿ. ಹೂವಿನ ಗಿಡಗಳಂತೂ ಒಂದಕ್ಕಿನ್ನ ಒಂದು 2 ಕಣ್ಣೇ ಸಾಲಲ್ವೇನೋ, ಅಷ್ಟು ಚೆನ್ನಾಗಿದ್ದಾವೆ ನೋಡೋದಕ್ಕಂತೂ. ನೋಡಿ, ಇದೇ ಒಂಥರ ಪಿಂಕು. ಈ ಪಿಂಕಲ್ಲಿ ತುಂಬ ವೆರೈಟಿಗಳಿದ್ದಾವೆ. ಇನ್ನು ಇದು ರೆಡ್ಡು, ತುಂಬ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇದು ಅಷ್ಟೇ ಒಂದೇ ಗಿಡ ಇರೋದು. ಇನ್ನು ಇದು
ಈ ಕಲರಲ್ಲೂ ನೋಡಿ, ಇದು ಒಂಥರ ಕ್ರೀಮ್ ಕಲರು, ಸೆಂಟ್ರಲ್ಲಿ ರೆಡ್ ಇದೆ. ಇದು ಚೆನ್ನಾಗಿದೆ. ಇದೂ ಅಷ್ಟೇ ನಾಟಿದು. ಇದು ಹೂವಿಂದು ಸೈಡಲ್ಲೆಲ್ಲ ಗರಿ ಗರಿ ಥರ ಬರುತ್ತೆ ನೋಡಿ, ಅದು ಚೆನ್ನಾಗಿದೆ. ನೋಡಿ ಇದೇ ಒಂಥರ ಪಿಂಕು, ಅವಾಗೆ ತೋರಿಸಿದ್ನಲ್ಲ ಅದೇ ಒಂಥರ ಪಿಂಕು. ಒಂದೊಂದು ಕಲರಲ್ಲೇ ಅಂದರೆ ವೆರೈಟಿ ಇರುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಹೂಗಳಂತೂ ಎಷ್ಟು ಚೆನ್ನಾಗಿ ಗೊಂಚಲಾಗಿ ಹೂ ಬಿಡುತ್ತೆ. ಅಂದರೆ ಈಗ ನಾವು ಗಿಡ ತೊಗೊಂಬಿಟ್ಟು ಸುಮ್ಮನೆ ರೀಪಾಟ್ ಮಾಡಿಬಿಟ್ಟು ಹೂ ಬರಲಿಲ್ಲ ಅನ್ನೋ ಥರ ಅಲ್ಲ. ನಾವು ಅದಕ್ಕೆ ಗೊಬ್ಬರ ನೀರು ಕೊಟ್ಟಾಗಲೇ ಅದು ಗಿಡ ಚೆನ್ನಾಗಿ ಬೆಳವಣಿಗೆ ಆಗೋದು. ಅದರಿಂದ ಹೆಚ್ಚಾಗಿ ಹೂವನ್ನು ನಾವು ಪಡ್ಕೋಬೋದು. ಇನ್ನು ದವನನೂ ಇದೆ, ಮತ್ತು ಇನ್ನು ಸುಗಂಧರಾಜನೂ ಇದೆ. ಸುಗಂಧರಾಜದಲ್ಲಿ 1 ಎಳೆಲೂ ಇದೆ ಮತ್ತು 3 ಎಳೆಲೂ ಇದೆ. ಚೆನ್ನಾಗಿದೆ ಅದೂ ಅಷ್ಟೇ. ಅದಕ್ಕೇನು ವರ್ಷ ಇಡೀ ಹೂ ಬಿಡ್ತಾನೆ ಇರುತ್ತೆ, ಸೀಸನ್ ಅಂತ ಏನೂ ಇಲ್ಲ. ಇದರಲ್ಲೂ ಅಷ್ಟೇ, ನಾನು ಇವಾಗ ಯಾವ್ಯಾವ ದಾಸವಾಳ ತೋರಿಸ್ತಿದ್ದೀನಿ ಅದರಲ್ಲೆಲ್ಲ ಒಂದೊಂದೇ ಗಿಡ ಇರೋದು. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನೋಡಿ ಇದು ಅಂತ ಡಬಲ್ ಕಲರು, ಪಿಂಕು ಒಳಗಡೆ ಪಿಂಕ್ ಇದೆ ಮತ್ತು ವೈಟು, ತುಂಬ ಚೆನ್ನಾಗಿದೆ ಕಲರ್ಗಳಂತೂ. ನಾನು ಆವಾಗಲೇ ಹೇಳ್ದಂಗೆ ಬರೀ ಗಿಡ ತಗೊಂಡು ನೆಟ್ಟರೆ ಸಾಕೋಗೋದಿಲ್ಲ. ಅದಕ್ಕೆ ಗೊಬ್ಬರ ನೀರು ನಾವು ಚೆನ್ನಾಗಿ ಕೊಟ್ಟಾಗಲೇ ಇಷ್ಟು ದೊಡ್ಡ ಸೈಜಲ್ಲಿ ಹೂ ಬರೋದು ಮತ್ತು ಗೊಂಚಲು ಹೂ ಬರೋದು. ಇದು ಅಷ್ಟೇ ಡಬಲ್ ಪೇಟಲ್ಲು ನೋಡಿ, ರೆಡ್ಡು ಒಂಥರ ತುಂಬ ದಪ್ಪನ ಸೈಜಲ್ಲೆಲ್ಲ ಹೂ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಫೋಟೋಗೆ ನಾವು ಒಂದು 3 ಹೂ ಇಟ್ರೂ ಸಾಕು, ನೋಡೋಕ್ಕೂ ಚೆನ್ನಾಗಿರುತ್ತೆ. ಅಷ್ಟು ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇನ್ನು ಇದು ಅಷ್ಟೇ ತುಂಬ ರೇರ್ ಕಲರ್ಗಳು ಇವೆಲ್ಲ. ಇದರಲ್ಲೂ ಅಷ್ಟೇ ಒಂದೊಂದೇ ಗಿಡ ಇರೋದು. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಹೇಳ್ತೀರಾ, ಅಕ್ಕ ನನಗೆ ಆ ಕಲ್ಲರ್ ಬೇಕಾಗಿತ್ತು, ನನಗೆ ಕಲ್ಲರ್ ತುಂಬ ಇಷ್ಟ ಆಗಿತ್ತು ಅಂತಿರಲ್ಲ, ಅದಕ್ಕೋಸ್ಕರ ಹೇಳಿದ್ದೀನಿ. ಇನ್ನು ಇದು ಸ್ಫಟಿಕ, ಇದರಲ್ಲಿ ಬ್ಲೂ ಕಲರ್ ಇದೆ ಮತ್ತು ಇದೊಂದಿದೆ. ಹಂಗಾಗಿ ಅಂದರೆ ಬೇಕು ಅನ್ನೋರು ಇದನ್ನು ತಗೋಬೋದು. ಹಂಗಾಗಿ ಹಾಕಿದ್ದೀನಿ ಅಷ್ಟೇ. ಅದರಲ್ಲಿ ಮೊನ್ನೆ ಒಬ್ಬರು ನನಗೆ ಕೇಳಿದರು, ಹಾಗಾಗಿ ಅದನ್ನು ವಿಡಿಯೋ ಹಾಕಿದ್ದೀನಿ. ನೋಡಿ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕಲ್ಲರ್ ಅಂತೂ. ಇದು ಡಬಲ್ ಕಲ್ಲರು, 2 ಕಲ್ಲರ್ ಇದೆ. ಒಂದೇ ಹೂವಲ್ಲಿ 2 ಕಲ್ಲರು ನೀವು ಅಲ್ಲಿ ಗಮನಿಸ್ಬೋದು. ಒಂದೊಂದು ಸತಿ ನಾವು ಈ ಕಲರ್ ಬೇಕು ಅಂತ ಹುಡಿಕೊಂಡು ಹೋದ್ರೂ ನಮಗೆ ಯಾವ ನರ್ಸರಿಗಳಲ್ಲೂ ಸಿಗೋದಿಲ್ಲ. ಹಂಗಾಗಿ ನೋಡಿ ಇರೋ ಅಷ್ಟು ಕಲರ್ಗಳನ್ನ ನಾನು ಹಾಕಿದ್ದೀನಿ. ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನೋಡಿ ಇದು ಎಲ್ಲೋ ಅಂದರೆ ಫುಲ್ಲು ಎಲ್ಲೋ, ಅಂದರೆ ಅದು ಸಿಂಗಲ್ ಪೇಟಲ್ಲು ಚೆನ್ನಾಗಿದೆ. ಇನ್ನು ಇದು ಶಂಖ ಹೂವು ಪರ್ಪಲ್ಲು ಇದು ಇದ್ದಾವೆ. ಬೇಕು ಅನ್ನೋರು ಬುಕ್ ಮಾಡಿ. ಶಂಖ ಹೂವಿನ ಗಿಡ ಸ್ವಲ್ಪನೇ ಇರೋದು ಪರ್ಪಲ್ ಕಲರಲ್ಲಿ. ಇನ್ನು ಇದು ಕಾಕ್ಟ ಗಿಡ, ಅದೇ ಮೊಗ್ಗು ಪಿಂಕ್ ಇರುತ್ತೆ, ಹರಳದ ಮೇಲೆ ವೈಟ್ ಬರುತ್ತೆ ಅನ್ನಲ್ಲ, ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇವಕ್ಕೆಲ್ಲ ಸೀಸನ್ ಅಂತ ಏನಿಲ್ಲ, ವರ್ಷ ಇಡೀ ಹೂ ಬಿಡುತ್ತೆ. ಅದರಲ್ಲೂ ಇವೆಲ್ಲ ನಿಮಗೆ ಮಾರ್ಕೆಟಲ್ಲೆಲ್ಲೂ ಸಿಗೋದಿಲ್ಲ. ನಮ್ಮ ಗಾರ್ಡನಲ್ಲಿ ಹಾಕೊಂಡಾಗ ನಮಗೆ ಬೇಕಾದಾಗ ನಾವು ಹೂವನ್ನ ಪಡ್ಕೋಬೋದು ಹೊರತು ನಮಗೆ ಬೇಕು ಅಂದಾಗ ನಾವು ಮಾರ್ಕೆಟಿಗೆ ಹೋಗಿ ತರೋಕ್ಕೆಲ್ಲ ಆಗೋದಿಲ್ಲ. ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.